ಮೈಸೂರಿನ ಅಖಿಲ ಭಾರತ ವಾಕ್ಕ್ಷಣ ಸಂಸ್ಥೆ ಆಯುಷ್ನ 61ನೇ ವಾರ್ಷಿಕೋತ್ಸವ ನಿನ್ನೆ ನಡೆಯಿತು. ಪಾರ್ಶ್ವವಾಯು, ಮೆದುಳಿನ ಗಾಯ, ಮೆದುಳು ಹಾಗೂ ನರವೈಜ್ಞಾನಿಕ ಕ್ಯಾನ್ಸರ್, ಡಿಮೆನ್ಷಿಯಾ ಸೇರಿದಂತೆ ವಿವಿಧ ನರವೈಜ್ಞಾನಿಕ ಹಾಗೂ ನರಕ್ಷಯಕಾರಿ ಕಾಯಿಲೆಗಳಿಂದ ಬಳಲುತ್ತಿರುವವರ ಕಾರ್ಯಕ್ಷಮತೆ, ಸ್ವಾವಲಂಬನೆ ಮತ್ತು ಜೀವನ ಮಟ್ಟವನ್ನು ಸುಧಾರಿಸುವ ಉದ್ದೇಶದಿಂದ ಅತ್ಯಾಧುನಿಕ ತಂತ್ರಜ್ಞಾನದ ನೆರವಿನಿಂದ ಆರಂಭವಾಗಿರುವ ಪುನರ್ಜೀವನ ನ್ಯೂರೋ ರಿಹ್ಯಾಬಿಲಿಟೇಷನ್ ಘಟಕವನ್ನು ರಾಜ್ಯ ವಂಶಸ್ಥೆ ತ್ರಿಷಿಕಾ ಕುಮಾರಿ ಒಡೆಯರ್ ಲೋಕಾರ್ಪಣೆ ಮಾಡಿದರು. ಸಂಸ್ಥೆಯ ಎಲ್ಲ ವಿಭಾಗಗಳಿಗೆ ಭೇಟಿ ನೀಡಿ ಅಧಿಕಾರಿಗಳು ಮತ್ತು ರೋಗಿಗಳಿಂದ ಮಾಹಿತಿ ಪಡೆದುಕೊಂಡರು. ಬಳಿಕ ತ್ರಿಷಿಕಾ ಕುಮಾರಿ ಒಡೆಯರ್ ಸಂಸ್ಥೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಸಲುವಾಗಿ ಡಿಜಿಟಲ್ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಬಳಕೆ ಮಾಡಿಕೊಳ್ಳುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದ್ದು, ಇದು ರೋಗಿಗಳ ಶೀಘ್ರ ಚಿಕಿತ್ಸೆಗೆ ಸಹಕಾರಿಯಾಗಲಿದೆ ಎಂದರು. And from all the wonderful doctors, I'd like to hear your opinion on how your department is going and where it's headed, and some interesting, maybe innovative ideas that you're looking to infuse with this presently. So I'd like to hear from anyone who would want to participate.